ಅಜ್ಜಿ ಇದೇನು ಇಲ್ಲಿ ಸಪ್ರೇಟ್ ಕಿಚನು ಇದು ಗಂಡನ್ಗೆ ಅಡುಗೆ ಮಾಡಕ್ಕೆ ಕಣವೆ ಹಾಂ ನನ್ನ ಗಂಡನ್ಗೆ ಅಲ್ಲ ಏನು ಫಂಕ್ಷನ್ ಮಾಡಂಗೆ ಇಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆ ಅವಲ್ಲ ಅಯ್ಯೋ ನಾನು ನಿನ್ಗೆ ಹೇಳ್ನಿಲ್ಲ ಕಣವೆ ಮೊದಲೇ ಗಾಬರಿ ಆಯ್ತು ಅಂದ್ಬಿಟ್ಟು ರಿಸೆಪ್ಷನ್ನು ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗಿಲಿ ಅಂತ ಹೇಳ್ನಿಲ್ಲ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಆ ವಿಷಯವ ನಾನು ನಿನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿನಿ ಕಣ್ಮಗ ಅದು ಬಿಟ್ರೆ ಇನ್ನೇನೂ ಇಲ್ಲ ನಿಜವಾಗ್ಲೂ ಅದೊಂದು ವಿಷಯವ ಹೇಳ್ಬೇಕು ನಿನಗೆ ಹೆಂಗೆ ಹೇಳೋಣ ಅಂತ ಗೊತ್ತಾಯ್ತಿಲ್ಲ ಅಜ್ಜಿ ಇದೇನು ಸಾಕು ಸಾಕು ಕೊಡ್ತಾಯಿದ್ದೀರಲ್ಲ ಏನಾಯ್ತು ಅಜ್ಜಿ ಏನು ಹೇಳಿ ಏನು ಅಂದರೆ ಏನು ಹೇಳೋಣವ ಅಂಥದ್ದೇನಿಲ್ಲ ಗಾಬರಿ ಆಗೋಂಥ ವಿಷಯ ಏನಿಲ್ಲ ಅದು ಇವನು ರಾಯನು ಆಗ್ಲಿಂದನೂ ಹಂಗೆ ಏನತ್ತಾಗೆ ಅವನಿಗೆ ಈಗಂತಲ್ಲ ಕಣ್ಮಗ ಮುಗಿನಿಂದಲೂ ಹಂಗೆ ಅವನು ಗಳು ಅನ್ನ ಉಣ್ಣೋದು ಹಾಗೆಲ್ಲ ದಿವಸಕ್ಕೆ ಒಂದು ಸೇರಕ್ಕೆ ಅನ್ನ ಉಣ್ಕತ್ತಿತ್ತು ಮಗ ಇದ್ದಾಗ ಈಗ ಅದು ಹಂಗೆ ಜಾಸ್ತಿ ಆಯ್ತಾ ಒಂದು ಹೊತ್ತಿಗೆ ಒಂದು 7-8 ಸೇರಕ್ಕೆ ಅನ್ನ ಉಣ್ತಾನೆ ಅಷ್ಟೇ ಏನು ಜಾಸ್ತಿ ಉಣ್ಣಕ್ಕಿಲ್ಲ ಅಷ್ಟು ಉಣ್ತಾನೆ ಗಿಟನ್ ಸಾರಾದರೆ ಅದಕ್ಕೆ ಮಾತ್ರವ ಒಂದು 10 ಸೇರಕ್ಕೆ ಹಾಕ್ಬೇಕವ ಒಂದು ಹೊತ್ತಿಗೆ ಸರಿಯಾ ಅಜ್ಜಿ ಇದೇನು ಹಿಂಗಂತ ಇದ್ದೀರಿ ಅವ್ನಿಗೆ ಮನುಷ್ಯನೋ ರಾಕ್ಷಸನೋ ಅಷ್ಟು ತಿಂದಾರ ಅಲ್ಲ ಹಂಗಂದಾರ ಗಂಡನ್ಗೆ ಸರಿ ಗಂಡನ್ಗೆ ಎಲ್ಲಾರೇ ಅಚ್ಕಟ್ಟಾಗಿ ತಿನ್ಕೊಂಡು ಚೆನ್ನಾಗಿರ್ಲಿ ನನ್ನ ಗಂಡ ಅನ್ಬೇಕ್ತಾನೆ ನೀನು ಅದು ಬಿಟ್ಬಿಟ್ಟು ಹಿಂಗಂದಾರವ ಹಂಗೆಲ್ಲ ಅನ್ಬೇಡ್ದು ಕಣ್ಣು ಬಿಡಕ್ಕಿಲ್ವ ಹಂಗೆ ಅಜ್ಜಿ ನನಗೆ ಯಾಕೋ ಎದುರ್ಕಾಯ್ತದೆ ಅವ್ನಿಗೆ ಮನ್ಸಲ್ವ ಅಜ್ಜಿ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ರಿ ಇಲ್ಲ ಅವನು ಹೇಳಿಲ್ಲ ಇಲ್ಲ ನೀವು ಹೇಳಿಲ್ಲ ಈಗ ಏನೀಗ ಮುಚ್ಚಿಟ್ಟಿಲ್ಲ ಈಗ ಮಾಡಕ್ಕಿಲ್ವ ಹಂಗಾರೆ ಹಂಗಲ್ಲ ಅಜ್ಜಿ ಮಾಡದ ಆ ಪಾಟಿ ಅಡುಗೆ ಬೇಯಿಸಕದ್ದಜ್ಜಿ ನಮ್ಮನೆ ಒಂದು ಪಾವ ಅಕ್ಕಿ ಆಗಕ್ಕೆ ಆಯ್ತಿಲ್ಲ ನನಗೆ ಇಲ್ಲಿ 7 ಸೇರಿ 8 ಸೇರಿ ಹೆಂಗೆ ಅಕ್ಕಿ ಬೇಸನೆ ಅಡ್ಡಲ್ಲ ಇಲ್ವಾ ಕಸ್ಕೋ ಮಾಡ್ಕೊ ಅಡುಗೆ ಮಾಡ್ಕೊಂಡು ಇಕ್ಕ ಬಚ್ಕಟ್ಟಾಗ ಉಂಡ್ಲಿ ಅಯ್ಯೋ ಅದಕ್ಕೆ ಆವತ್ತಿಂದ ನಾಚ್ಕೊಂಡು ಮನೇಲಿ ಊಟ ಉಂದಾನೆ ಅವನು ಹೋಟ್ಲಿಗೆ ಹೋಗೋಂಗೆ ಉಣ್ತಿದ್ದು ಕಣ್ಮಗ ಅಯ್ಯೋ ಅಮ್ಮ ಏನು ಅನ್ಕೊಂಡೋಳ ಏನೋ ಸುಮ್ಮನಿರಮ್ಮ ಅನ್ಕೊಂಡು ಹಂಗೆ ಆಡ್ತಿದ್ದು ಸುದ್ದಿಗೆ ಎಷ್ಟು ದಿವಸ ಅಂತ ಮುಚ್ಚಿರ ನನ್ನ ಮಗಳೇ ಹೇಳಿ ನೀನೇ ಅದಕ್ಕೆ ಅಚ್ಚಕಟ್ಟಾಗಿ ಇನ್ನೇನಿಲ್ಲ ನಾನು ಅದನ್ನೇ ಹೇಳ್ತಿದ್ದೀನಿ ನಿನಗೆ ನೀನು ಏನು ಎಲ್ಲೂ ಹೊರ್ಗಡೆ ಹೋಗಿ ದುಡಿಯೋದು ಬೇಡ ಏನು ಬೇಡ ಅಚ್ಚಕಟ್ಟಾಗಿ 3 ಹೊತ್ತು ಅವೇನಿದ್ದಂಗೆ ಅಡುಗೆ ಮಾಡಿಕ್ಕು ಅಂತ ನಾನು ಹೇಳ್ತಿತ್ತಿಲ್ವಾ ಏನಿಲ್ಲ ಬೆಳಿಗ್ಗೆ ಒಂದು 9 ಗಂಟೆಗೆ ನಾಷ್ಟ ಒಂದು 10 ಸೇರು ಹಾಕಿ ಚಿತ್ರಾನ್ನವೋ ಬಾತೋ ಇಲ್ಲ ಪುಳಿಯೋಗರೆಯೋ ಏನಾರು ಮಾಡ್ಕೊಡು ತಿನ್ಕೊತಾರೆ ಅದಾದಮೇಲಿಂದ ಕರೆಕ್ಟಾಗಿ 1 ಗಂಟೆಗೆ ಊಟ ಇರಬೇಕು ಇಲ್ದ ಹೋದ್ರೆ ಅಯ್ಯೋ ನಮ್ಮನೆ ತಿನ್ಕೊಳ್ಳೋಂಗೆ ಆಡ್ತಾನೆ ಕಣವ ಅದಕ್ಕೆ ನೀನು ನಂಬಕ್ಕಿಲ್ಲ ನೀನು ಮದುವೆ ತಾಯಿನೂ ಬರೀ 4-5 ದಿವಸಕ್ಕೆ 50,000 ಖರ್ಚು ಮಾಡಾನೆ ಊಟ ಮಾಡೋಕ್ಕೆ ಗೊತ್ತಾ ಆ ಪಾಟಿ ಖರ್ಚು ಮಾಡ್ತಾನೆ ಅದಕ್ಕೆ ಹೊರಗಡೆ ತಿನ್ಸೋ ಚಂದ ಆರೋಗ್ಯ ಆಗ್ತದೆ ಅಂದ್ಬಿಟ್ಟು ಹಂಗೆ ಆಯಿತಾ ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡ್ದೆ ಮಧ್ಯಾಹ್ನಕ್ಕೆ ತರಕಾರಿ ಸಾರು ಬಾಡಿನ ಹೆಸರು ಮೀನು ಹೆಸರು ಏನಾರು ಮಾಡು ಒಂದು ತಪ್ಪಲಲ್ಲಿ ದೊಡ್ಡ ಅಂಡೆದಲ್ಲ ಅದರಲ್ಲಿ ಸಾರು ಮಾಡಬೇಕು ಆಯಿತಾ ಇದರಲ್ಲಿ ಬೋಸಿಲಿ ಅಕ್ಕಿ ಹಾಕ್ಬಿಡು ಒಂದು 10 ಸೇರ ಮಧ್ಯಾಹ್ನಕ್ಕೆ ಆಯಿತಾ ತಿರ್ಗಿ 4 ಗಂಟೆಗೆ ಸ್ನ್ಯಾಕು ಅಂತ ತಿಂತಾನೆ ಹಾಳು ಮೂಳು ಕಡ್ಡಿ ಕಸ ಅಂದ್ಕೊಂಡು ಅವ್ನು ಏನು ಕೇಳ್ತಾನೆ ಬೋಂಡ ಗಿಂಡ ಬೇಕು ಅಂದರೆ ಒಂದು 2 kg ಬೋಂಡದಷ್ಟು ಕಲಿಸ್ಕೊಂಡು ಬೋಂಡ ಊದ್ಬಿಡು ಆಯ್ತವ ಅದನ್ನ ಒಂದು ಅಂಡೆಲೆ ಕಾಪಿ ಕಾಯಿಸೋದು ನಾವು ಅಂಡೆಲೆ ಕಾಯಿಸಿ ಕೊಟ್ಬಿಡು ಒಂದು 2-3 ಚಮಚ ತುಂಬಿ ಬೋಂಡ ತಿನ್ಕೊಂಡು ಕಾಪಿ ಕೊಡ್ಕೊತಾನೆ ಅದು ಸ್ನ್ಯಾಕ್ ಆಯಿತು ಇನ್ನು ರಾತ್ರಿಗೆ ಮತ್ತೆ ಒಂದು 10 ಸೇರ ಅಕ್ಕಿ ಹಾಕ್ಬಿಟ್ಟು ಸಾರು ಮಾಡು ಎಂಥದ್ದಾರಲ್ಲ ಆಯ್ತಾ ಮಾತ್ರ ಬಿಸಿನೇ ಆಗ್ಬೇಕು ಕಣವ ಅಯ್ಯೋ ಅವನು ಆಗ್ಲಿಂದ ಅಭ್ಯಾಸ ಆಗ್ಬಿಟ್ಟು ಬಿಸಿ ಉಂಡೆ ತಂಗಿಗಳ ಉಣ್ಣಕ್ಕಿಲ್ಲ ಅವ್ನು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಅಚ್ಚುಕಟ್ಟಾಗಿರವ ನನಗೆ ಇನ್ನೇನು ಬೇಡ ಮನೆ ಒಳಗೆ ಅವ್ನಿಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ಕೊಂಡಿರೋ ಸಾಕು ಅಜ್ಜಿ ಅವ್ನು ನಿಜಕ್ಕೂ ಮನ್ಸಲ್ಲ ರಾಕ್ಷಸ ಬಿಡಿ ನೀವು ಹೇಳೋದು ನನಗೆ ಎದುರ್ಕಾಯ್ತದಲ್ಲ ಅಜ್ಜಿ ಈ ಥರ ಯಾರಜ್ಜಿ ಊಟ ಮಾಡ್ತಾರೆ ಪ್ರಪಂಚದ ಮೇಲೆ ಅಯ್ಯೋ ಯಾಕವಂಗಂದಿಯೇ ಅದೃಷ್ಟ ಗಂಡಿರು ಹೊಟ್ಟೆ ತುಂಬ ಉಂಡ್ರೆ ಮಾಡಿಕ್ಕದು ಕಷ್ಟವಾ ಕೂಸಿಂದವ ಹೆಂಗೆ ಉಣ್ಕೊ ತಿನ್ಕೊಂಡು ಹೆಂಗಿರ್ಬೇಕು ಗೊತ್ತಾ ನೀನು ಉಣ್ಣು ಅವ್ನಿಗೂ ಇಕ್ಕು ಉಣ್ಕೊಂಡಿರಿ ಏನಂತೆ ತಂದಕೊಳ್ಳ ಅಂತಾನೆ ನಿನ್ಗೆ ಅಡುಗೆ ಮಾಡಿಕ್ಕಾಯ್ಕಿಲ್ವಾ ಅಜ್ಜಿ ನಿಜವಾಗ್ಲು ನಿಮ್ಮ ಮನೆಗೆ ಮದುವೆ ಹೆಣ್ಣೆಲ್ಲ ಬೇಕಾಗಿದ್ದು ಒಬ್ರು ಭಟ್ರು ಯಾವ್ದಾರು ಭಟ್ರು ಗಿಟ್ರನ್ನೇ ಮದುವೆ ಆಗ್ಬಿಟ್ಟಿದ್ರೆ ಆಗೋದು ಹೋಗು ಬಿರ್ಲು ಬರ್ತಾನೆ ಇವತ್ತಿಂದ ಮನೆಯಲ್ಲೇ ಊಟ ಮಾಡೋದು ಅನ್ಕೊಂಡಜ್ಜಿ ಊಟ ಉಣ್ಣಕ್ಕಿಲ್ಲ ಅಂದ ಒಸಿ ಖರ್ಚಾಗಿಲ್ಲ ಕಣ್ಮಗ ಅವತ್ತಿಂದ ನಮಗೆ ಹೋಟ್ಲಿಗೆ ಆ ಪಾಟಿ ಖರ್ಚಾಗ್ಬಿಟ್ಟದೆ ಅದಕ್ಕೆ ಇನ್ಮೇಲೆ ರೀ ಖರ್ಚಾಗ ಇರ್ತ ಮಾಡೋದು ಅನ್ಕೊಂಡು ಹೋಗು ಬಿರ್ನೇ ಮಾಡೋಗು ಈ ಊಟಕ್ಕೆ ಬರ್ತಾನೆ ಒಂಚೂರ ಅದೇನು ಊಟವ ಈಗ ಕೊಡೋಗು ಒಂದು 10 ಸೇರು ಅಕ್ಕಿ ಹಾಕ್ಬಿಟ್ಟು ಅಜ್ಜಿ ದಿವ್ಸಕ್ಕೆ 40 ಸೇರು ಅಕ್ಕಿ ಅನ್ನ ಉಂಡನ 30 ಸೇರು ಬೆಳಿಗ್ಗೆ ಸೇರ ಮಧ್ಯಾಹ್ನ ಸೇರ ರಾತ್ರಿಗೆ ಸೇರ ದಿವ್ಸಕ್ಕೆ 30 ಸೇರು ಅಕ್ಕಿ ಉಣ್ತಾನೆ ಅಷ್ಟೇ ಕತ್ತು ಹೋಗು ಇನ್ನು ಜಾಸ್ತಿ ಉಣ್ಣಕ್ಕಿಲ್ಲ ಅಯ್ಯೋ ಆಗ ಹಂಗೂ ಒಂದು 15 ಸೇರು ಉಣ್ತಿದ್ದಾವೆ ನಾನು ಹಾಸ್ಪಿಟ್ಲಿಗೆ ಪಾರಿಂಗ್ ಕರ್ಕೊಂಡು ಹೋದ್ಗಿ ಅಲ್ಲೊಂದು 5 ಸೇರು ಅಕ್ಕಿ ಕಮ್ಮಿ ಮಾಡಿಸ್ದೆ ಉಣ್ಣದ ಹೆಂಗೋ ಮಾಡಿ ಈಗ 5 ಸೇರು ಅಕ್ಕಿ ಕಮ್ಮಿ ಆಗವನೇ ಒಂದೊಂದು ವರ್ಷಕ್ಕೆ ಒಂದೊಂದು ಇಂಜೆಕ್ಷನ್ ಹಾಕ್ತಾರೆ ಅದನ್ನ ಹಾಕ್ತಂಗೆ ವರ್ಷಕ್ಕೆ ಒಂದೊಂದು ಸೇರು ಕಮ್ಮಿ ಆಗಿ ಬರ್ತಾನೆ ಇನ್ಮೇಲೆ ನೀವೇನು ತಲೆಗೆಡ್ಸ್ಕೋಬೇಡಿ ಅವನ ಆರೋಗ್ಯಕ್ಕೆ ಅವನೇ ಅಂತ ಅಂತಾರೆ ಕಣ್ಮಗ ಇನ್ನೇನು ಮಾಡೋಣ ಮಗ ನಾನು ಅಜ್ಜಿ ನಿಮ್ದು ಅಮ್ಮ ನಂಗೆ ನಿಜವಾಗ್ಲೂ ಇದು ಮನೆ ಏನು ಅನಿಸ್ತದೆ ನಿನ್ನ ಗಂಡನ ಮನೆಯೇ ಕಣವ ಅದಕ್ಕೆ ಗಾಡಿಗೆ ಸರಿ ಬಿಡು ಅವತ್ತು ಪ್ರೀತಿಸ್ಬಿಟ್ಟು ಮದುವೆ ಆಗಕ್ಕೆ ಚೆನ್ನಾಗಿತ್ತಾ ಈಗ ಹಿಂಗೆ ಆಡ್ತಿದ್ದೀನಿ ನೀನು ಅಷ್ಟು ಇಷ್ಟಪಟ್ಟು ಮದುವೆ ಆಗ್ಬಿಟ್ಟು ಬಂದ್ಬಿಟ್ಟು ಈಗ ಗಂಡನಿಗೆ ಒಂಚೂರು ಅಡುಗೆ ಮಾಡಿ ಕಾಕಿರಾದ್ರೆ ಹೆಂಗೆ ಒಂಚೂರು ಉಂಡ್ರೆ ಹೆಂಗಾರು ಮಾಡಿಕ್ಬೋದು ಒಂಚೂರು ಉಂಡಾರಜ್ಜಿ ಹೇಳಿ ನೀವೇ ನಿಮಗೆ ಗೊತ್ತಾನೆ ಯಾವ ಥರ ತಿಂತಾರೆ ಅವರು ಅಂತವ ನೀವು ಹೇಳೋದ್ರು ನನಗೆ ಗಾಬರಿ ಆಯ್ತಾ ಕೂತದೆ ಅಲ್ಲ ಒಂದೊಂದು ಹೊತ್ತಿಗೆ 10 ಸೇರಕ್ಕೆ ಅನ್ನ ಉಣ್ತಾರೆ ಅಂದ್ರೆ ಅವ್ರಿಗೆ ಬರ ಬಂದಿದ್ದದ ಅಯ್ಯೋ ಏನು ಮಾಡಿಯೇ ಉಣ್ತಾನೆ ಅಂತ ಕಣ್ಣಾಕ್ಬಿಡಕನ ನನ್ನ ಮಗನಿಗೆ ಪಾಪ ಏನು ಮಾಡಿ ಉಣ್ಬಾರ್ದು ಉಂಡಿಲ್ಲ ನೀನು ಸರಿ ಬಿಡು ಹೋಗಿ ಮಾಡಬೋ ತಟ್ಟನೆ ನನಗೆ ಈಗ ಗೊತ್ತಾಯ್ತು ಅತ್ತೆ ಯಾಕೆ ನಿಮಗೆ ತಗ್ಲಾಕಿದರು ಮಗನ ಅಂತವ ಇಷ್ಟೊಂದು ಅಡುಗೆ ಮಾಡೋದು ಅಂದ್ರೆ ಅವ್ರ ತಾನೇ ಎಲ್ಲಿ ತಂದೆ ಅಂತ ಸಹಿಸರು ನಿಜ ಕಣ್ಮಗ ಅಯ್ಯೋ ಅವಳು ದುಡಿಯೋದು ದುಡ್ಡು ಅವಳಿಗೆ ಸಲಕಿಲ್ಲ ತಿನ್ನಕ್ಕೆ
ಇನ್ನು ಒಯ್ದನ್ ಗತ್ತ ಸೇರು 3 ದಿವ್ಸಕ್ಕೆ 30 ಸೇರಕ್ಕೆ ಎಲ್ಲಿ ತಂದಳು ಅದಕ್ಕೆ ಏನಂತ ಬಿಟ್ಬಿಟ್ಲು. ಅಯ್ಯೋ ನಾನು ತೋರತಕ್ಕೆಲ್ಲ ತೋರಿದೆ, ಹಾಸ್ಪಿಟ್ಲಿಗೆ ಪಾರಿಂಗೆ ಗಿರಿಂಗೆಲ್ಲ ತೋರಿದೆ. ಆದ್ರೆ ಏನು ಮಾಡಿಯೇ ಎಲ್ಲಿ ತೋರಿದ್ರು ಏನೂ ಉಪಯೋಗ ಆಗಲಿಲ್ಲ. ಅದೇ ಹೇಳಿದ್ನಲ್ಲ, ಒಟ್ಟು 15 ಕೆಜಿಯಿಂದ 10 ಕೆಜಿಗೆ ಇಳಿಸ್ಬಿಟ್ರು. ಇನ್ನು ಬಾಕಿ ದಿವಸ ಕಾಯ್ತಾರೆ, ನಾವು ಏನು ಮಾಡೋ ಕಾಲಮರೆ ಅಂತಾರೆ ಓದಾಗೆಲ್ಲ. ಅದಕ್ಕೆ ಅಯ್ಯೋ ಹೆಂಗೆ ಗೊತ್ತಾಗಿ ಕಾಲ ಕಳೀಲಿ, ಇನ್ನು ಯಾಕೆ ತಲೆಗೆಸ್ಕೋಬೇಕು ಅಂದ್ಬಿಟ್ಟು ಸುಮ್ಮನೆ ಆದೋಕನವ. ಹೋಗು ತಟ್ಟೆ ಬತ್ತ ನೀನು. ಅಯ್ಯೋ ದೇವ್ರೆ, ನಾನು ಮನೇಲಿ ಒಂದು ಪವಕ್ಕಿನ ಆಗ್ತಿತ್ತಿಲ್ಲ. ಇದೇನಿದು ಶಿಕ್ಷೆ ನನಗೆ. ಲೇ ಅದೇನಾಗ ಆಡೋದು ನನಗೆ ಸರಿ ಬಿಡು. ಕೂಸಿನ ಮಾಡ್ಬೇಕನ್ನೋ ಗಂಡನ ಅಡುಗೆ ಮಾಡಿಕ್ಬೇಕು. ಇದು ಹೊಟ್ಟೆನೋ ಬರೀಕಿಲ್ವ, ಹಿಂಗೆ ಗೋಳ ಹಾಕೊಂಡು ಮಾಡಿದ್ರೆ ನೀನು ನಗ್ನಗಿತ ಮಾಡ್ಬೇಕಾನೆ. ಏನು ಅಡುಗೆ ಮಾಡೋದು ಏನೋ ನನಗಂತೂ ಗೊತ್ತಾಯ್ತಿಲ್ಲ ನನಗೆ. ನೀನೇನು ತರಂಗಿಲ್ಲ ಬರಂಗಿಲ್ಲ. ಇಲ್ಲ ನಿಮ್ಮ ಅಪ್ಪನ ಮನೆಯಿಂದ ಒತ್ಕೊ ಬಂದಿಲ್ಲ ನೀನು. ತಂದಾಕೊಳ್ಳು ನಾನು, ಬೇಯಿಸಾಕೊಳ್ಳು ನೀನು. ತಂದಾಕೊಳ್ಗೆ ನಂಗೆ ಚಿಂತಿಲ್ಲ, ಬೇಯಿಸಾಕೊಳ್ಳೋ ಚಿಂತೆವ ನಿನಗೆ. ಹೇ ಮಾಡಿಕ್ ಹೋಗಿ ಹೋಗು ಜೈನಾಗ ಹೋಗಿ ಡ್ಯೂಟಿಗೆ. ನನಗೆ ಈ ಥರ ಎಲ್ಲ ಮೋಸ ಮಾಡ್ತೀರ ಅಂತ ಅನ್ಕೊಂಡಿದ್ದೀರ ನನ್ನ ಅಜ್ಜಿ. ಯಾಕಲ್ಲೇ ತಲೆಕೆಟ್ಟೋಗಿದ್ದದ ನಿನಗೆ? ತಲೆಕೆಟ್ಟೋಗಿದ್ದದ ಹೇಳು. ನಾನು ಬಂದಿದ್ದ ನಿನ್ನ ತರಕ್ಕೆ, ನೀನೇ ತಾನೇ ಒಯ್ದು ನಿನ್ಗುಟ್ಟು ಬಂದು ಪ್ರೀತಿಸಿದ್ದು ಅಜ್ಜಿ. ಅದು ಹೆಂಗಾರಲ್ಲಿ ನೀವೇ ಬಂದಿತ್ತಿಲ್ಲ, ನೀವೇ ತಾನೆ ಫಸ್ಟ್ ಏನು ಕೇಳಕ್ಕೆ ಬಂದಾಗ ನಾನು ಬೇಡ ಅಂದಿತ್ತಿಲ್ವಾ? ಬೇಡ ಅಂದಿದ್ರೆ ಆಚೆ ಮುಂಚೆ ನನ್ನ ಮಗನ ತಲೆಗೆಡ್ಸ್ಬಿಟ್ಟು ಮಡಗಿದಲ್ಲ, ಇನ್ನೇನು ಮಾಡಬೇಕಾಗಿತ್ತು? ಇದೊಳೆ ಸರಿ ಆಯ್ತಪ್ಪ. ಅವೈದು ಒಂಚೂರು ಊಟಕ್ಕೆ ಒಂಚೂರು ಊಟ ಬೇಯಿಸಕ್ಕಾಕಿವ ನೀನು? ಅಜ್ಜಿ ಒಂಚೂರು ತಿಂದಿರು, ನಾನು ಬೇಯಿಸಕ್ಕನು ಕೂಸಿಂದನೇ. ಅವ್ರು ತಿನ್ನೋದು ಅಷ್ಟೊಂದು ಎಲ್ಲಿ ತಂದು ಬೇಯಿಸಕ್ಕನೆ. ಅವ ಈಗೆಲ್ಲ ಮಾತಾಡ ನೀನು. ಒಯ್ದನ್ ಕಣ್ಣು ದೃಷ್ಟಿ ಆಯ್ತದೆ. ಸುಮ್ಮ ಬಾಯಿ ಮುಚ್ಕೊಂಡು ಮಾಡಾಕತ್ ಕಲಿ ನೀನು. ತೊಳೆ ಸರಿ ಆಯ್ತಪ್ಪ ನಿಂದೊಳೆಯ. ಏನಾವ ಒಯ್ದು ಒಂಚೂರು ಅಡುಗೆ ಮಾಡಿಕ್ಕಾಗ್ನಿಲ್ಲ, ನೀನೇ ವ್ಯಕ್ತಿ ಕೆಟ್ಟದೆ ನೀನು. ಮಾಡು ಬಿರ್ಬನ್ನೇ. ಅಯ್ಯೋ ಗಾಚಾರ್ವ, ಇದು ಏನಿದು? ಇವ್ನು ಈ ಪಾಟಿ ನಿಜವಾಗ್ಲೂ ತಿಂದ, ನೀವು ಅಮ್ಮ ಸುಳ್ಳು ಹೇಳ್ತಿದ್ದಳು. ಒಂದು ಅರ್ಥ ಆಯ್ತಲ್ಲ. ಓ ತೇಜು, ಇಲ್ಲಿದ್ಯಾ? ನಾನು ಎಲ್ಲರೂ ಇರ್ತೀನಿ. ಇದೇನ್ರಿ ಇದು? ಅಲ್ಲಿ ಬೇರೆ ಕಿಚನ್, ಇಲ್ಲಿ ಬೇರೆ ಕಿಚನ್, ಎರಡು ಇರ್ತವೆ ಯಾಕೆ? ನೋಡು, ನನಗೆ ನಾನು ಯಾವ ಥರ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನನಗೆ ತುಂಬ ಹಸುವಾಗುತ್ತೆ. ಎಷ್ಟು ತಿಂದರೂ ಸಾಕಾಗಲ್ಲ ನನಗೆ. ಆ ಥರ ಒಂದು ಡಿಸೀಸಿಂದ ನಾನು ಬಳಲ್ತಾ ಇದ್ದೀನಿ ಗೊತ್ತಾ. ನನಗೆ ತುಂಬ ಕಷ್ಟ ಆಗಿದೆ. ನನಗೆ ನೀನು ಅರ್ಥ ಮಾಡ್ಕೊ. ನೀನು ಏನು ಅರ್ಥ ಮಾಡ್ಕೊಂಡಾರು ಹೇಳು? ನೀನು ಈ ಥರ ನನಗೆ ಗೊತ್ತಿದ್ರೆ ನಾನು ನಿಜವಾಗ್ಲೂ ನಿನ್ನ ಮದುವೆನೇ ಐತಿತ್ತಿಲ್ಲ. ನಾನು ಏನು ಮನ್ಸರು ತಿನ್ನಂಗೆ ತಿಂದೆ ನೀನು. ಒಂದು ಹೊತ್ತಿಗೆ ಸೇರಕ್ಕೆ ಅನ್ನವ ಹೆಂಗೆ ಬೇಯಿಸಕ್ಕ ನಾನು ಒಂದು ಪಾವು ಅಕ್ಕಿ ಹಾಕ್ಬಿಟ್ಟು ಅಡುಗೆ ಮಾಡಕ್ಕೆ ಬರ್ತಿತ್ತಿಲ್ಲ ನನಗೆ. ಏನು ಹೇಳ್ತಾ ಇದೆಯಾ? ಅಲ್ಲ, ಗಂಡನಿಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಇಕ್ಬೇಕು, ಅವನು ಸಂಪೂರ್ಣವಾಗಿ ಮನಸ್ಫೂರ್ತಿ ತಿನ್ನಬೇಕು ಅಂತ ಎಷ್ಟು ಹೆಣ್ಮಕ್ಳು ಕನ್ಸು ಕಟ್ಕೊಂಡಿರ್ತಾರೆ. ಆದ್ರೆ ನೀನೇನಕ್ಕೆ ಹಿಂಗಾಡ್ತಾ ಇದೆಯಾ? ಅವ್ರು ತಿನ್ನೋ ಊಟಕ್ಕೂ ನೀನು ತಿನ್ನೋ ಊಟಕ್ಕೂ ಭಾಳ ವ್ಯತ್ಯಾಸದೆ. ಏನಾದದ ಏನೋ ನನಗೆ ತಲೆ ಕೆಟ್ಟೋದಂಗಾಯ್ತು. ಯಾರು 5 ಸೇರು 10 ಸೇರು ಯಾರು ಮುನ್ಸ್ರು ಉಣ್ಣಂಗಿದ್ದದ? ಅವ್ರು ಮುನ್ಸ್ರಾದವ್ರು ತಿನ್ನ ಕುಲುವ ಅದು. ನೀನು ಸರಿ ಬಿಡು. ಅಯ್ಯಪ್ಪ, ನನಗಂತೂ ತಲೆ ತಿರುಗಿ ಬಂದ್ಬಿಡ್ತು. ಸರಿ ಬಿಡು, ಆಯಿತು. ತಲೆಗೆಡ್ಸ್ಕೊಬೇಡ ನೀನು. ಏನಕ್ಕೆ ತಲೆಗೆಡ್ಸ್ಕೊತೀಯಾ? ಈಗ ತಲೆಗೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆಯಿತಾ? ಸುಮ್ಮನಿರು ನೀನು. ಆರಾಮಾಗಿ ಅಡುಗೆ ಮಾಡ್ಕೊಂಡು ಜಾಲಿ ಆಗಿರು. ನಿನ್ಗೇನು ಪ್ರಾಬ್ಲಮ್ ಆಗಿದೆ? ಸ್ವಲ್ಪ ಅಡುಗೆ ಮಾಡಿ ಇಕ್ಕೋಕು ಕಷ್ಟ ನಿನಗೆ. ಏನಪ್ಪ ನೀನು ಈ ಥರ ಆಡೋದು? ಸ್ವಲ್ಪ ತಿಂದು ಮಾಡಿಕೊಂಡು 10 ಸೇರ್ತಿದ್ವಿ. ಹೆಂಗೆ ಮಾಡೇನೆ? ನಮ್ಮ ಮನೇಲಿ ಒಂದು ಪವಕ್ಕಿನೇ ಆಗ್ತಿದ್ದೀರ ನಾನು. ನಮ್ಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ತುಂಬ ಗಾಬರಿ ಆಯ್ತು ನನಗೆ. ಇವಾಗ ಏನು ಮಾಡೋಕ್ಕಾಗುತ್ತೆ? ಇವಾಗ ಏನು ಮಾಡ್ತೀವಿ ಮಾಡಲ್ವ ಹೇಳು? ಮಾಡಲೇಬೇಕಲ್ಲ, ಇನ್ನೇನು ವಿಧಿಲ್ವಲ್ಲ, ಮಾಡಲೇಬೇಕು. ಅದೇನು ತಿನ್ನಾಟ ತಿಂದೀಯೋ ಕಾರಣಕ್ಕನಪ್ಪ ನೀನು. ಅದೇನು ಕತೆ ಏನೋ ಒಂದು ಅರ್ಥ ಆಯ್ತಲ್ಲ ತಾಗಿ ನಮಗೆ. ಸರಿ ಆಯ್ತು. ಇವಾಗ ಮುಚ್ಚು ಬಾಯಿನ, ಜಾಸ್ತಿ ಮಾತಾಡಬೇಡ ನೀನು. ಹೋಗಿ ಅಡುಗೆ ಮಾಡೋದು ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.